ಇದಕ್ಕೆ ಕಣ್ಣು ಕೊಟ್ಟಿದ್ದೀವಿ, ಜೀವವನ್ನು ತುಂಬಿದ್ದೀವಿ. ಎರಡೂ ಇರಲಿಲ್ಲ ಇದಕ್ಕೆ. ಜೀವ ಅಂತ ಹೇಳಿದ್ರೆ ಆಸ್ತಿನೇ ನಮ್ಮ ಹೆಸರೇ ಇರಲಿಲ್ಲ, ನಮ್ಮ ಹೆಸರಲ್ಲೇ ಇರಲಿಲ್ಲ ಆಸ್ತಿ ಇಲ್ಲ. ಇದು ಯಾರು ಮೂಲತಃ ಮಾರಿದ್ರೋ ಅವ್ರ ಹೆಸರಿಗೆ ಇತ್ತು ಜಮೀನು. ಒಂದು ಜೀವ ತುಂಬಿ ಇದಕ್ಕೆ ಕಣ್ಣು ಕೊಟ್ಟು ಕ್ಯಾಬಿನೆಟ್ ತಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು, ಮಾನ್ಯ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿ, ಇಲ್ಲ 1600 ಜನಕ್ಕೂ ಕೂಡ 661 ಜನಕ್ಕೂ ಕೂಡ ನಾವೆಲ್ಲರೂ ಕೂಡ ಇದಕ್ಕೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ಬೋದು, ಅವ್ರಿಗೊಂದು ನೆಲೆಯನ್ನು ಮಾಡ್ಬೋದು ಅಂತೇಳಿ ಸಾಹಸದ ಕೆಲಸ. ಇದು ಸಾಧಾರಣದ ಕೆಲಸ ಅಲ್ಲ, ಇದು ಸಾಹಸದ ಕೆಲಸ. ನಿಜಕ್ಕೂ ಕೂಡ ನಾನು ಎಲ್ಲರಿಗೂ ಕೂಡ ನಾನು ಆಭಾರಿ. ನಾನು ನಮ್ಮ DK ಶಿವಕುಮಾರ್ ಅವ್ರಿಗೆ ಮತ್ತು ಸುರೇಶ್ ಅವ್ರಿಗೆ ಮತ್ತು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ತಂದು ಅಪ್ರೂವಲನ್ನು ಕೊಟ್ಟು ಇವತ್ತು ಹಂತಕ್ಕೆ ತಂದಿದ್ದಾರೆ. ನಾವು ಏನೇನೋ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಅವರು 1000 ಅಂತ ಹೇಳಿದ್ರು, 800 ಅಂತ ಹೇಳಿದ್ರು, 500 ಅಂತ ಹೇಳಿದ್ರು, ಅದನ್ನ ಕೇವಲ 200 ರೂಪಾಯಿಗೆ ಒಂದು ಸೀಮಿತವಾಗಿಟ್ಟು ಒಂದು ಸ್ಕ್ವೇರ್ ಫೀಟ್ಗೆ ಒಂದು 200 ರೂಪಾಯಿ ತಾವೆಲ್ಲರೂ ಕೂಡ ಶುಲ್ಕವನ್ನು ಕಟ್ಟಿದ್ರೆ ನಾವೆಲ್ಲರೂ ಕೂಡ ಅದನ್ನ ಮೂಲಭೂತ ಸೌಕರ್ಯ ಮಾಡಿ ವಾಸಿಸುವಂತ ಒಂದು ಹಂತಕ್ಕೆ ನಾವೆಲ್ಲರೂ ಕೂಡ ವಾಸ ಮಾಡುವಂತ ಒಂದು ಹಂತಕ್ಕೆ ತರ್ತೀವಿ ಅಂತೇಳಿ ನಿಮ್ಗೆ ಮಾತು ಕೊಟ್ಟಿದ್ವಿ. ಕೆಲವು ಬೆರಳಿಕೆಯಷ್ಟು ಮಾತ್ರ ಕಟ್ಟಿದ್ದಾರೆ. ಎಲ್ಲೋ ಒಂದು 100 ಜನನ ಕಟ್ಟಿರ್ಬೇಕು, 102 ಜನ ಕಟ್ಟಿದ್ದಾರೆ. ಒಂದು 2 ಕೋಟಿ ರೂಪಾಯಿ, 2 ಕೋಟಿ 30 ಲಕ್ಷ, 2.5 ಕೋಟಿ ರೂಪಾಯಿ ಇವತ್ತು ನಮಗೆ ಪ್ರಾಧಿಕಾರಕ್ಕೆ ದುಡ್ಡು ಬಂದಿದೆ. ಇನ್ನೂ ಸಾಕಷ್ಟು ಜನ ಕಟ್ಟಬೇಕು. ರಾಮನಗರದ ಜಿಗೇನಹಳ್ಳಿ ಹೆಲ್ತ್ ಸಿಟಿ, ಅದೇ ಅಚ್ಚಕರಳ್ಳಿದ್ದು ಹೆಲ್ತ್ ಸಿಟಿ ಅಂತ ಕರಿತೀವಿ. ಚನ್ನಪಟ್ಟಣ ಸುಣಗಟ್ಟದ್ದು ನಾವು ಕಣವ ವಸತಿ ಬಡಾವಣೆ ಅಂತ ಹೇಳ್ತೀವಿ. ರಾಮನಗರ ಜಿಗೇನಹಳ್ಳಿದು ಇನ್ನೊಂದು ಹೆಸರು ಅರ್ಕಾವತಿ ಬಡಾವಣೆ ಅಂತ ಹೇಳ್ತೀವಿ. ಸುಮಾರು 1660 ಜನಕ್ಕೂ ಕೂಡ ನಾವೆಲ್ಲರೂ ಕೂಡ ಒಂದು ಹೊಸ ಜೀವವನ್ನು ಕೊಟ್ಟು ಇದಕ್ಕೆ ನಾವೆಲ್ಲರೂ ಕೂಡ ತಮಗೆ ಅಲ್ಲಿ ಒಂದು ನೆಲೆ ಮಾಡ್ಕೊಳ್ಳೋಕ್ಕೆ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡ್ಬೇಕಂತ ನಾವೆಲ್ಲರೂ ಕೂಡ ಹೊರಟಿದ್ದೀವಿ. ನಾವೆಲ್ಲರೂ ಕೂಡ ಆದಷ್ಟು ಬೇಗ ತಾವೆಲ್ಲರೂ ಕೂಡ ಏನು ಇವತ್ತು ಸರ್ಕಾರ ನಿಗದಿ ಮಾಡಿರುವಂಥ ಹಣ ನಾವು ನಿಗದಿ ಮಾಡಿರುವಂಥದ್ದಲ್ಲ, ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ನಿಗದಿ ಮಾಡಿರುವಂಥ ಒಂದು ಸಣ್ಣ ಶುಲ್ಕ. ಯಾಕಂತೇಳಿದ್ರೆ ಆವತ್ತು ನೀವು ಪರ್ಚೇಸ್ ಮಾಡಿದಾಗ ರೇಟ್ ನಾನು ನೋಡ್ತಾ ಇದ್ದೀನಿ. ಆವತ್ತು ರಾಮನಗರ ಜಿಗೇನಹಳ್ಳಿಗೆ ನೀವು ಬರೀ 300 ರೂಪಾಯಿ ಚದರಡಿ ತಗೊಂಡಿದ್ದೀವಿ. 300 ರೂಪಾಯಿ. ಇವತ್ತು 3,000 ರೂಪಾಯಿಗೆ ಪ್ಲಾನ್ ಅಪ್ರೂವಲ್ ಆಗದಿರೋ ಪ್ಲಾನ್ಗೆ ಪ್ರಾಧಿಕಾರದಲ್ಲಿ ಪರ್ಮಿಷನ್ ಇಲ್ಲದೆ ಇರುತ್ತೆ. ಅವರೆಲ್ಲರೂ ಕೂಡ 3,000 ಸಾವಿರಕ್ಕೆ ಸರ್ಕಾರದಿಂದ ಅಪ್ರೂವಲ್ ಆದಂತದ್ದು, ಸರ್ಕಾರ ರಚನೆ ಮಾಡುವಂತ ಲೇಔಟ್ ಇದಕ್ಕೆ 4,000 5,000 ಬೆಲೆ ಜಾಸ್ತಿ ಇದೆ. ಏನೂ ಇಲ್ಲ, ಸುಮ್ಮನೆ ಲೇಔಟ್ ಮಾಡಿ 3,000 4,000 ಮಾರ್ತಾ ಇದ್ದಾರೆ. ನೀವು ಅವತ್ತು ತಗೊಂಡದ್ದು ಬರೀ 300 ರೂಪಾಯಿಗೆ ಜಿಗೇನಹಳ್ಳಿದು. ಈ ಸುಣಗಟ್ಟು ಚನ್ನಪಟ್ಟಣದ್ದು 250 ರೂಪಾಯಿಗೆ ತಗೊಂಡಿದ್ದಾರೆ. ಅರ್ಚಕರಳ್ಳಿ ಹೆಲ್ತ್ ಸಿಟಿದು 500 ರೂಪಾಯಿನಾಗೆ ಕೆಲವರೆಲ್ಲರೂ ಕೂಡ ನೀವು ಹರಾಜು ಮೂಲಕ ತಾವೆಲ್ಲರೂ ಕೂಡ ತಗೊಂಡಿದ್ದೀರಿ. ಇನ್ನು ಕೆಲವು ಜಿಗೇನಹಳ್ಳಿಯಲ್ಲಿ 690 ರೂಪಾಯಿ ಹರಾಜಲ್ಲಿ ತಗೊಂಡಿದ್ದೀರಿ. ಹಂಚಿಕೆ ಆದದ್ದು ನಮ್ಮ ಮೊದಲು ಹೇಳಿದ್ದು 300, 250, 500 ಹಂಚಿಕೆ ಮಾಡಿದಂಥದ್ದು. ಹರಾಜಲ್ಲಿ ಸ್ವಲ್ಪ ಒಂಚೂರು ರೇಟ್ ಸ್ವಲ್ಪ ಜಂಪ್ ಆಗಿದೆ. 690 ಜಿಗೇನಹಳ್ಳಿ, ಚನ್ನಪಟ್ಟಣದು 878 ರೂಪಾಯಿ, ಅರ್ಚಕರಳ್ಳಿ ಹೆಲ್ತ್ ಸಿಟಿ 660 ರೂಪಾಯಿ. ಹಿಂಗೆ ಆವತ್ತಿನ ಬೆಲೆನೇ ಬೇರೆ, ಆವತ್ತಿನ ಸ್ಥಿತಿಗತಿಗಳೇ ಬೇರೆ, ಇವತ್ತಿನ ಪರಿಸ್ಥಿತಿಗಳೇ ಬೇರೆ. ತಾವೆಲ್ಲರೂ ಕೂಡ ಇದಕ್ಕೆ ಆದಷ್ಟು ಬೇಗ ನಗರ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಪ್ರಾಧಿಕಾರಕ್ಕೆ ಸ್ಪಂದನೆಯನ್ನು ಕೊಟ್ಟು ಆದಷ್ಟು ಬೇಗ ತಾವೆಲ್ಲರೂ ಕೂಡ ಇದರಿಂದ ಮುಕ್ತಿ ಪಡೀರಿ. ಇನ್ನು ಮುಂದಕ್ಕೆ ಏನೇನು ಇವೆಲ್ಲ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಯಾರು ಮಾರಕ್ಕೆ ಹೋಗ್ಬೇಡಿ. ಒಳ್ಳೆ ಮನೆಗಳನ್ನು ಕೊಟ್ಕೊಂಡು ಬಹಳ ಒಳ್ಳೆ ಜಾಗದಲ್ಲಿ ಲೇಔಟ್ಗಳನ್ನು ಮಾಡಿದ. ನಾನು ಹೋಗಿ ನೋಡಿದೆ, ವಾತಾವರಣ ಚೆನ್ನಾಗಿದೆ. ಅಲ್ಲೆಲ್ಲೂ ಕೂಡ ಸುತ್ತಮುತ್ತ ಅಲ್ಲಿ ನಿಂತ್ಕೊಳ್ಳೋ ಗಾಳಿ ಬರುವಂತ ಕ್ಲೈಮೇಟ್ಗೆ ನನಗೆ ಬಹಳ ಸಂತೋಷ ಆಯ್ತು. ನಾನೆಲ್ಲ ಲೇಔಟ್ಗೂ ನಾನೆಲ್ಲೂ ಕೂಡ ಹೋಗಿದ್ದೀನಿ. ಸೊ ಅದನ್ನು ಕ್ಲೀನ್ ಮಾಡಿದಂಥ ಸಂದರ್ಭ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಅಧ್ಯಕ್ಷರಲ್ಲಿ ಇನ್ನೊಂದ್ಸಲ ಒಂದು ಮನವಿ ಮಾಡಿಕೊಡ್ತೀನಿ, ಆದಷ್ಟು ಬೇಗ ಅದನ್ನ ತಾವು ಕ್ಲೀನ್ ಮಾಡಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಜನಕ್ಕೆ ಅವ್ರಿಗೆ ಬೇಕಾದಂಥ ಹಕ್ಕು ಸಿದ್ಧತೆ ಪದ್ಧತಿಗಳನ್ನ ತಾವೆಲ್ಲೂ ಕೂಡ ಮಾಡಿಕೊಡ್ಬೇಕು ಅಂತ ಹೇಳಿ, ಅವ್ರಿಗೇನು ಜಾಸ್ತಿ ಶುಲ್ಕ ಏನು ಜಾಸ್ತಿ ಹಾಕ್ಬೇಡಿ. ಈಗಲೇ 200 ರೂಪಾಯಿಗೇನೆ ಅಯ್ಯಯ್ಯೋ ಅಂತ ಹೇಳ್ತಾರೆ. ಅದ್ರ ಬೆಲೆ ಮುಂದಕ್ಕೆ ಗೊತ್ತಾಗ್ತದೆ. 4,000 5,000 ನೀವೆಲ್ಲರೂ ಕೂಡ ಕೊಟ್ಟು ಇವಾಗ ಸೈಟ್ ತಗೊಳಕ್ ಆಗಲ್ಲ ಬಡವ್ರು. ಇವತ್ತು ಒಳ್ಳೆ ಜಾಗದಲ್ಲಿ ಲೇಔಟ್ ಮಾಡಿದ್ರೆ ತಾವೆಲ್ಲರೂ ಕೂಡ ಅದರ ಇದನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕಂತ ಹೇಳ್ತಾ